ಕಳ್ಸರಪ್ಪ ಟೈಮ್ ಆಗ್ತದೆ ಪ್ರತಿಯೊಂದು ದಂಪತಿರ ತಿಳಿಸಿದ್ರ ವಿಚಾರ ಬಬ್ರವಾಹನ ಬರ್ಬೇಕು. ಆಹೋ ತಂದೆ, ಆಹೋ ಬಾಲಕ, ಈ ಮಣಿಪುರ ಬೆಳೆಗಾರರಿಗೆ ಬಬ್ರವಾಹನ ಅಂತೇಳಿ ಒಬ್ಬರು ಧರ್ಮಕ್ಕೆ ಸಮರ್ಥನೆ ಇಲ್ಲ. ಇವನೇ ಪುರಾಣ ಬಂಧಿಸಿರುವುದು. ಆಹೋ ಅಲಿಯನಾದ ಪ್ರದ್ಯಮ್ಮನೆ ಎಲ್ಲಗೆ ತಡ ಮಾಡದ ನೇಮವನ್ನು ಕೊಟ್ಟರೆ ನಮ್ಮ ರಥದ ಅಡಿಯಲ್ಲಿ ಬಂಧಿಸುವುದು. ನೇಮವನ್ನು ಕೊಡ ಕ್ಷಣವೇ ಜನಕ ಆಹೋ ಬಾಲಕ ನಿನ್ನ ಕಿರಣಿನ ಮೇಲೆ ಹತ್ತ ಕುಳಿತು ಒಂದು ಹೋಗಿದ್ದು. ಅವೋ ಜನಕ ಆಹೋ ಬಾಲಕ ಮುಂದೆ ನಮಗೆ ಅಪಜಯ ಒಂದು ತೋರ್ತದೆ. ಅವೋ ಪಲ್ಪನ ಆಹೋ ಬಾಲಕ ಒಳ್ಳೆ ತಂಡ ಪುಟ್ಟಂಡಾಗಿ ಹೊರ ತಂಡ ಗಾಂಧೀರಿ ಅಂತ ಅಪಜಯವನ್ನು ಆಗುತ್ತದೆ. ಮುಂದಿನ ಕಾಲವು ಸರ್ವ ಸಜ್ಜನೆ ಬಲ್ಲ. ಅವೋ ಜನಕ ಆಹೋ ಬಾಲಕ ನೀರಾಗಿ ಹಸುಮಗಳ ಸಕಲಗಳು ಎಣ್ಣೆಗೆ ಹಬ್ಬವನ್ನು ಕೊಟ್ಟು ಪಾತ್ರ ರೋಗನ ವಿಚಾರ
ಬೇಡಿಕೊಳ್ಳುವುದೇನೆಂದರೆ ಕಂದನ ಬಿಂದುಗಳ ಒಂದೇ ಎಣತನ ಚಂದದಿಂದ ಕಾಪಾಡು ಪಾರ್ಥ ಓದ್ಥ ಕಳಿಯಬೇಡ. ಆಹೋ ಬಾಲಕ, ನೀನು ದಾರು ದಾವದ ಸತೀಸನ ಸುತನು ದಾವ ವೀರ ಮಾತೆಯ ತಿರವಳು, ನಿನ್ನ ಪಡದೆ ಜನನಿ ಜನಕರು ಧನ್ಯರು. ಈಗ ಏನು ಅರಿದವನ ಮುಂದೆ ಬಂದು ವಂದನೆಯ ಮಾಡಿ ಕುಂದಗಳು ಚಮಸಬೇಕೆಂದರೆ ನೀನು ಮಾಡಿದ ಕಾರ್ಯವೇನು? ಚೆನ್ನ ಹೇಳ ಈ ರಾಜಕುಮಾರ, ನಿನ್ನ ಪಡದಿ ಜನನೇ ಜನಕರೇ ತೀರರು. ಅಹೋ ತಂದೆ ಪಕ್ಷಿ ವಾಹನ ಕರುಣ ಕಟಾಕ್ಷದಿಂದ ನಿರೀಕ್ಷಿಸಿ ನೋಡು ಮುಂದೆ ಚಿತ್ರಾಂಗಿ ಅಮ್ಮನವರ ಗರ್ಭಾಬ್ದಿಗೆ ಹೇಮ ಕಿರಣ ಪ್ರಾಯನಾದ ಸದ್ಧರ್ಮ ಬಬ್ರುವಾಹನನೇ ನಾನು. ಜನಕ ಅಹೋ ಬಾಲಕ, ಉಡುಪಿ ದೇವಿಯರ ಕರಕಮಲಾಂಗಳಿಂದ ಸಲಗಿದ ಕಂದನು ನಾನು. ಅಹೋ ಬಾಲಕ, ನೀನು ಹಿಂದಕ್ಕೆ ತೀರ್ಥಯಾತ್ರೆ ಬಂದ ಕಾಲದಲ್ಲಿ ಉಡುಪಿ ಚಿತ್ರಾಂಗರನ್ನು ವಿವಾಹವಾಗಿ ನಮ್ಮ ತಾತನ ಗೃಹದಲ್ಲಿ ಬಿಟ್ಟು ತಾವು ಇತ್ತ ಕಡೆ ಬಂದವ ರೀತಿ ಆಗಲಿಲ್ಲ. ಅಹೋ ಜನಕ, ಅಹೋ ಬಾಲಕ, ನಿಮ್ಮ ಉದರದಲ್ಲಿ ಜನಿಸಿದ ವೀರಾದಿ ವೀರ ಸತ್ಧರ್ಮ ಬಬ್ರುವಾಹನನೇ ನಾನು. ಅಹೋ ಜನಕ, ಅಹೋ ಬಾಲಕ, ನಿಮ್ಮ ಉದರದಲ್ಲಿ ಜನಿಸಿದ ವೀರಾದಿ ವೀರ ಸದ್ಧರ್ಮ ಬಬ್ರುವಾಹನನೇ ನಾನು. ಇನ್ನೂ ನಿಮ್ಮ ಮುಂದೆ ಬಂದು ತಮ್ಮ ತಾನ ಸಂಭವನೆಂದು ಹೊಂದಿದ್ದೇನೆ ಧನಂಜಯ. ಬಿಡುಬಿಡು ನನ್ನ ಮನಸ್ಸಿನ ಸಂಶಯ. ಎಲ್ಲ ಈ ಜಡಮತಿಯೇ ಬಡ ಬಾಲಕನೇ, ನೀನು ನುಡಿದ ನುಡಿಗಳ ಕೆಟ್ಟ ನುಡಿಗಳ ಬಿಡದೆ ಕಾಣುವುದಲ್ಲ. ಎನ್ನ ಒಡಲು ಜನಿಸಿದ ಹುಡುಗನೆಂದು ಕಡು ಬಾರಾದಿ ಎನ್ನ ಪಾದಾಡಿಯಲ್ಲಿ ಒಡಂಬಡಿಸಿಕೊಂಬಿಯಲ್ಲ. ಎಲ್ಲ ಈ ಜಡಮತಿಯೇ, ಈಗ ನಿನಗೆ ದುಡಿ ನಂಬಿಕೆ ಆಗುವರು ಕುಮಾರ, ವಿಷದೀಕರಿಸೈ ನನ್ನ ಕದ ವಿಚಾರ. ಅಹೋ ತಂದೆ, ಈ ಬಾಲಕನ ಮಾಡಿದ ತಪ್ಪನ್ನು ತಂದೆಯ ತುರಾಗವೊಂದನಿಗೆ ತಿರುಗದ ಚೌರಕ್ಕೆ ಅನುಸರಿಸಿ ಅಪ್ಪಯ್ಯ. ಅಹೋ ಬಾಲಕ, ಕೂಡ ವೈರತ್ವವು ತೊಲಗದಂದು ತಾಯಿಯವರು ಹಕ್ಕನಾಥನ ಸಾರವಾಗಿ ಹೇಳಿದರು. ಮಂದಿರಕ್ಕೆ ಹೋಗಣ್ಣಡಿ ತಂದೆ, ನಿಮ್ಮನ್ನು ಕರೆಯಲಿಕ್ಕೆ ನಾನು ಬಂದೆ. ಬಿಟ್ಟರೆ ಕ್ಷತ್ರಿಯರ ಹೊಟ್ಟೆಯಲ್ಲಿ ಹುಟ್ಟಿದವನೇ ಹೇಗೆ? ವೀರನಾದವನ ಸೂರನು ಏರಿ ಬರುವ ಸಮಯ ಅದೇ. ತನ್ನ ಬಾಬಲವನ್ನು ತೋರಿಸಿ ಜಯಿಸಬೇಕಲ್ಲದೆ ನಿನ್ನಂಥ ಭೂಪಾರಕನು ವೈರು ಪಾದಗಳಿಗಿರುವನೆ. ನಿನ್ನಂಥ ಕುಲಗೇಡಿಯು ಎನ್ನ ಮಗನಲ್ಲ. ಎನ್ನ ಹೊಟ್ಟೆಯಲ್ಲಿ ಹುಟ್ಟಿದ ವೀರನ ಸದಗಟ್ಟಿ ಜಗಜ್ಜಟ್ಟಿ ಅಭಿಮಾನಲ್ಲದೆ ಇನ್ಯಾರಾಗುವರು? ಕಟಕಾಚಾರವೆಂಬ ಧೋಳರು ಪ್ರಕಟಿಸಿದ ಸಕಲ ವ್ಯೂಹದ ಮಧ್ಯದ ಹರಿಕಟಕ ಗಗನ ಪುಟಕ್ಕೆ ಸದ್ದು ಅವರು ಮಕಟಗಳಿಗೆ ತನ್ನ ಪಾದ ಪುಟದಿಂದ ಹೊತ್ತು ಅಂದಿಗೆ ವೀರ ಸ್ವರ್ಗ ಪಟ್ಟಣವಂ ಸೇರಿದನು. ಅಂಥವನು ಎನ್ನ ಮಗನಾಗದೆ ನಿನ್ನಂಥ ಮಂದಮತಿಯು ಮಗನೇನೋ ಭ್ರಷ್ಟ. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿ ಹುಟ್ಟವದಾಗದೆ ನಿನ್ನಂಥ ನೆರಿ ಹುಟ್ಟವದ. ಒಬ್ಬ ತಂದಿಗೆ ಹುಟ್ಟು ಮತ್ತೊಬ್ಬ ತಂದಿಗೆ ಹೆಸರನ್ನು ಹೇಳುವ ಜಾತಿ ಬೆಟ್ಟರೆ ಜಂಬಾರಿಯ ನನ್ನ ತುರಾಗವಂ ದೇಹದಿಂದ ತಂದು ಎನ್ನ ಸಂಗಡವಿದ್ದವನ್ನ ಮಾಡುವುದು ಕೈಲಾಗದೆಂದು ಮನೋ ನಿರ್ಧರಿಸಿಕೊಂಡು ಬಂದಿರುವಿಯಾ ಮೂಡನೆ? ಮನೋ ನಿರ್ಧರಿಸಿಕೊಂಡು ಬಂದಿರುವಿಯಾ ಮೂಡನೆ? ಬಳಿರಿ ಎನ್ನ ಜನಿಸಿದ ಕುಮಾರನಾಗಿ
ಮಾಡಿದರೆ ಆ ಲಕ್ಷಣ ಬಂದರೆ ಲಕ್ಷಕ ತರದೆ ಯುದ್ಧವನ್ನು ಮಾಡುತ್ತಿದ್ದನು. ವೇಷನಿಗೆ ಹುಟ್ಟಿದ ಮಾತುಗಳನ್ನು ಬಗಳಿವಿಯ ಎಲೈ ಕುಲಗೇಡಿಯೇ ಕೇಳ ಬಳಿ ನೀನು ಎನ್ನ ಮಗನಾಗದ್ದರೆ ನೀನು ಎನ್ನ ಮಗನಾದರೆ ಜಯಿಸುವ ಸಾಮರ್ಥ್ಯವು ನಿನ್ನಲ್ಲಿ ಸೇರಬೇಕಾಯಿತು. ಅಂಥದ ಬಿಟ್ಟು ನೀನು ಕೋಮತಾನಿ ಹುಟ್ಟಿದ್ದೆನ್ನಲ್ಲವೇ ಎನ್ನ ಪಾದಗಳ ಬಿಡಿತ್ತು. ಇನ್ನು ನಿನ್ನ ಆಭರಣದ ಬಂಗಾರ ತಟ್ಟೆಯ ಮಿದ ಎನ್ನ ಪಾದದಿಂದ ಒಂದು ಚೆಲ್ಲಿವೆನು ನೋಡು. ಉಂಡು ಹೋದ ಕುಲ್ಲ ಪಾಂಡನೆ ನಿನ್ನ ಮಗ ಮಂಡಲವನ್ನು ಈ ಗಾಂಡಿಗೆ ತೋರಿಯ ಮೂರ್ಖ ಮಾಡಬೇಡ ನಿನ್ನ ತರ್ಕ. ಎಲೈ ಪಾಪಿಷ್ಟನ ಎಲೈ ಪಾಪಿಸ್ಟಿಗೇಡ ಎಂದಿಗೆ ಆಗಲಾರದಲೇ ಬೆಷ್ಟ ಎಲೈ ಮೂರ್ಖ. ಸಂಭವದಂತ ಮುಂದೆ ಬಂದು ಬೇಡಿಕೊಂಡರೆ ಸಹಜವಾಗಿ ಬೊಗಳವನಲ್ಲೇ ಭ್ರಷ್ಟ ಎಲೈ ಮೂರ್ಖ. ಯಾರ ಭಂಗಪಡಿಸವರ ನೋಡ ಮನೆಯಲ್ಲೇ ಭ್ರಷ್ಟ. ಎಲೈ ಮೂರ್ಖ ಯಥವಾದ ಮಾತುಗಳನ್ನಾಡಿ ವಿಚಾರವಿಲ್ಲದೆ ಸಹಜವಾಗಿ ಆಡುವನೇ ಭ್ರಷ್ಟ. ಅಂದಿಗೆ ನನಗೆ ನೀಚನೆ ಎಲೈ ಭ್ರಷ್ಟನೇ ಕ್ಷಣಂತೇನೆ. ಕ್ರೀಡೆ ಎಲ್ಲ ಹೋಗ್ಬಿಡುತ್ತೆ. ಏನು ಮಾಡ್ಬೇಕಂದ್ರೆ ಈಗ ನನ್ನ ನೀವು ಹೀಗೆ ಕಿರೀಟ ಬಿಚ್ಕೊಂತೀರ್ರಿ, ಅಲ್ಲಿ ಹಿಂದೆ ಬರೋರಿಗೆ ಜನ ಎಲ್ಲ ಹೋದ್ಮೇಲೆ ಬಂದು ಆಡ್ತಾರೆ ಅವರು. ಎಲೈ ಮೂಢಮತಿ ಆದ ಮೂಢಮತಿ ನಿನಗೆ ಮೃತ್ತಿಕಾಲ ಸಂಭವಿಸಿತು. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲದೆ ಭ್ರಷ್ಟ. ನನ್ನ ಕೆಡ ನುಡಿಗಡೆ ನಿನಗೆ ಮೃತ್ಯುವಾಗಿತ್ತು. ಎಷ್ಟುವರೆಗೆ ಸಾಧ್ಯವಿಲ್ಲದೆ ಭ್ರಷ್ಟ. ಎಲೈ ಮೂರ್ಖ ಹಣದ ಮಗನ ಮೇಲೆ ಕಡಮೋಹದ ಅಭಿಮಾನ್ಯವನ್ನಾದರೂ ಎಲ್ಲ ಅಡಗಿತು. ಎಲೈ ಕಾಂಡವೇ ಎಲೈ ಭ್ರಷ್ಟ. ನೀನು ಅಂದುಕೊಂಡ ಬಂದ ಮಾತುಗಳು ಎಲ್ಲರೂ ತಿಳಿದು ಜ್ಞಾಪಕವಾಗಿ ತಂದರೆ ಏಕರವಾದ ಕೋಪವು ಪಕ್ಕನ ಉರಿಗದ್ದು ಪ್ರಜ್ವಲ ಚಿತ್ತಿರುವುದು. ಎಲೈ ಮರಾಂಗನ ಮಂಡಲಕ್ಕೆ ಆರಿಸುತ್ತಿದ್ದರೆ ಎನ್ನ ಕರೆದು ಅಂಭವಗಳನ್ನು ಹಿಡಿಯುವುದನ್ನ ಎಲೈ
ಮದಾಂಧನ ತಂದೆಯೊಂದು ತಂದಾರತ್ನಾಭರಣಗಳಮ್ಮ ಒಲ್ಲೆನಂದು ನಲ್ಲಿರತ್ತೆ ಕಲ್ ಮಾಡಿದಿಗ ಸಾಹಾದ್ಯವಾಗಿ ಮಾಡುವನೇ ಎಲೆ ಮದಾಂಧನ ಎನ್ನ ದಿವ್ಯತರವಾದ ದಿವ್ಯತರವಾದ ಎರಡು ಬಾಣಗಳಂ ಮೊದಲೇ ಕೊಡುವಲ್ಲ ಕೈಲಿ ಏನಾಯ್ತದೆ ಹೇಳಿ ಇಡೀ ಉಡನೆ ನಿನ್ನ ಅಚ್ಚುವನ್ನನಿಗೆ ಕೊಡುವುದಲ್ಲ ಎಲೆ ಮೂರ್ಖ ನಿನ್ನೆಗೆ ಮೂರ್ತಿ ಕಾಲ ಸಂಭವಿಸಿತು ನಿನ್ನ ನುಡಿಗಳೇ ಸಾಹಾದ್ಯವಾಗಿ ನುಡಿಬನಲೇ ಮೂರ್ಖ ನಿನ್ನೆಗೆ ವೃತ್ತಿವಾಗಿತು ಯಾರಿಗೆ ಮುಖ್ಯ ಆಗುತ್ತದೆ ನೋಡುವನಲ್ಲ ಬೆಷ್ಟ ಈ ದುರಾಗದ ಗೊಡಿವ ನಿಧಿಯಾತಕ್ಕೆ ಪಾತ್ರ ಓದರ ಬೇಡ ಅಕ್ಕರದಿಂದ ಬಾಣಗಳ ಒಬ್ಬೇರೆ ಅದನ್ನು ಊರಿಕೊಳ್ಳದೆ ಅಡಿಗೆಲಾರದೆ ಮೃದು ಭಸ್ಮಕುಂಠನಾಗಿ ಮರಳು ಮಡಿಕಟ್ಟದೋರು ಜನಜ ಶಾಂಬರ ಸೂರನ ಮನೆಗೆ ಕೈ ಮುದ್ದಗಳಿಗೆ ಬಿದ್ದು ತಿರುಗಿ ದ್ವಾರನ ನಗರವನ್ನು ಸೇರಿದ್ದು ಈ ಲೋಕವೆಲ್ಲಾರು ಬಲ್ಲರು ಇದರಂತೆ ಉಂಟಾಡಕು ಕಡಮೂಡನಿಗೆ ಒಬ್ರುವಾನ ಗೊಡುವೆ ನಿನಿಯಾತಕ್ಕೆ ಕೋಡಿ ರಣಿಗೇಡಿ ನಿನ್ನ ಬಾಣಗಳು ನಂದೇನು ಮಾಡುವನೇ ಭ್ರಷ್ಟ ಎಲಯ ಅದಮನೆ ಕಾಟಿದ ತುರಾಗವನ್ನು ಬಿಟ್ಟು ಬಿಡುವುದಕ್ಕಿಂತ ಕ್ಯಾಟಾಡಿಯ ಬಿಡುದು ಬೆಟ್ಟದ ಕಟ್ಟಿಗೆ ಕೊನೆಗೆ ನಿಂತು ದಪ್ಪವಾದ ನಿನ್ನ ಪ್ರಾಣವನ್ನು ಬಿಡುವುದಿಲ್ಲ ಸೋ ನಿನ್ನ ರುಂಡ ಮಂಕಂತೆ ಖಗನ ಮಂಡಲಕ್ಕೆ ಕೊಡದಿದ್ದರೆ ನಂದೇನು ಮಾಡುವುದಿಲ್ಲ ಭ್ರಷ್ಟ ಇಲ್ಲವೇ ನಿನ್ನ ಠಾಸೋಗ್ಬಿಟ್ಟು ಎಲ್ಲೋಡಿ ಯುದ್ಧ ಮಾಡುವುದಕ್ಕೆ ಸನ್ನಿಧನಾಗಲೇ ಮೂರ್ಖ ಸರ್ರ ಆರಿಸಿಬಿಡು ನಿನ್ನ ಗಗನಾಂತರಕ್ಕೆ
ಮೇನೇಜರ್ ಈರ್ನಾಗಪ್ಪ ಮಲ್ಲೆ ಎಲ್ಲಿದ್ರು ಎಷ್ಟು ಮಾತ್ರ ಅಡುಗೆ ಸವದಿಲ್ಲದ ಯಾದವನೇ ಶುದ್ಧ ನೀರಿನ ಭೌಗೋಳಕ್ಕೆ ತಕ್ಕ ಹುಟ್ಟಿ ಹಾಗಲಾರಂದು ಈ ಮಾತು ಸಿದ್ಧಾಂತವನ್ನು ನಿರ್ಧರಿಸುವ ಚಿತ್ರಾಂಗಿ ಕುಮಾರ ವಿಚಿತ್ರಾಂಗಿರ ತುತ್ತುಕೋಳಿಗೆ ಮನವೆತ್ತಬೇಕೆ ಕರ್ಣನ ಸುತನಾದ ರುಚಿಕೆದವನೇ ಅಜ್ಜನ ಮಗನೇ ಜನದಿಂದ ಮಾತನಾಡದ ಬಂದಿರುವಾಗ ಇಲ್ಲವೇ ನಿನ್ನ ಭುಜಬಲ ತೋರಲ ಬಂದಿರಿಗ ಮೂರ್ಖ ಮಾಡದಿರೋ ಎನ್ನೋ ತರ್ಕ ಎಲಯ ಆದವನೇ ನೀನು ಎಲ್ಲ ಅಡಿಗಿರದ ಬಿಡದೆ ನಿನ್ನ ಕರ್ತ ನಿರ್ಬಂಬರನ್ನ ಭೂತಗಳಿಗೆ ಮನವರಿಸುವ ಮೂರ್ಖ ಮಾಡಿದ ಎಲ್ಲ ಒಳ ತರ್ಕ ಎಲಯ ಜಡಮತಿಯಾದ ಬಲಕಲ್ಲುತ್ತದೆ ಈ ದಯನು ನಿಮ್ಮ ತಂದೆಯು ಉಳಿದ ಮೀನಿನ ಬಲ ಅಂದುಕೊಂಡಿದ್ದೀಗ ಎಲಾಯಿ ಮೂಢ ಮನೆ ಎಲಯ ಆದವನೇ ಇಲ್ಲವೇ ಅಭಿಮಾನದ ಹಿಂಭಾಗದಲ್ಲಿ ನಿಂತು ಯುದ್ಧವು ಮಾಡಿ ಕೆಟ್ಟದಿಗೆಂದು ತಿಳಿದುಕೊಂಡಿದ್ದೀಗ ಅದಮನೆ ಮೋಸದಿಂದ ಬಾಲಕನ ಮಾಜಿ ಮಾಡಿದ ವೇಳೆ ನಿಮ್ಮ ತಂದೆಯು ಕರ್ಣನ ಭಾರತ ಯುದ್ಧದಲ್ಲಿ ನಿಚ್ಚಳದಿಪನಂದನದಿಂದ ನಿಮ್ಮ ತಂದೆಯ ಪ್ರಾಣವು ವಂಚಿಸಲು ಬಂದಿತು ನಂದನನಾದ ರೌಂಡವನ್ನು ಗಗನ ಮಂಡಲಕ್ಕೆ ಆದ್ಬಿಡೋಣ ಪುತ್ರ ತಿಳಿಗಿದೆ ಎನ್ನದ ಅದ್ಭುತ ಚರಿತ್ರ ಅಂಧರ ನೀನೇನು ಮಾಡುವರೇ ಬಿರಟ್ಟನೆ ನೀನೇನು ಮಾಡುವರೇ ಬಿರಟ್ಟನೆ ಲೇ ಆದಮನೆ ಸಿದ್ಧರಾಗಿರಲು ಬಂದ ಬಳಿ ಬಳಿ ಎಲಾಯಿ ಮೂರ್ಖ ನೀನು ವರ್ಣದ ಮಾತ್ರವು ಎನ್ನ ವೈತಾತ್ರದಿಂದ ಪುಡಿ ಮಾಡಿದನು ನೋಡಿಕ ನಿನ್ನ ಕೈಲಿ ಏನಾಗುತ್ತೆ ಬಳಿ ಬಳಿ ಎಲಾಯಿ ಜಾರದೆ ನೋಡಿದೀಗ ರುಚಿಕೆತವನ ರೀತಿ ಯೌವನ ಸ್ವಾಧೀನ ಧ್ವಜ ಧ್ವಜ ಪ್ರತಿನ್ಮ ಮೊದಲಾದ ವೀರರಕ್ಕಿನ್ನ ಇವನಾಧಿಕನೇ ಸರೇ ಅವನ ಬಾಹುಬಲವಾಧಿಕವಾಗಿದೆ ಆದ್ದರಿಂದ ಅತ್ಯಧಿಕವಾದ ಕೋರ್ಗಣಗಳಿಂದ ಋಷಿಕೇತ ನಮ್ಮ ಧರಿಸುತ್ತಿದ್ದರೆ ಬಾಪು ಪಾತ್ರೆ ಅರ್ಜುನನ ಮಗನಾಗಿ ಸಾರ್ಥಕವೇನು ಮಾತಾಂಡ ಪುತ್ರನೇ ಪಾಂಡವನ ಮೋಹದ ಪುತ್ರನನ್ನು ನಿನ್ನ ಭ್ರಾಂತಿಗಿಂತ ಬಿಡುವನು
ನಿನ್ನ ಮುಂದೆ ಜರುಗುವುದೇ ಇಲ್ಲ. ಹೇ, ಬರಲು ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲ್ಲ ಇವತ್ತ ಖಗನ ಮಂಡಲಕ್ಕೆ ಆಡ್ಕೊಳ್ಳೋದ್ರಿಂದ ಉಳಿದಿರುವುದು ಒಪ್ಪನೆ ಆರ್ಥನೆ ನಮ್ಮ ಛತರಮತೆ ಅವನಂಬರಿ ಅತಿ ಜಾಗ್ರತೆ ಅವನಲ್ಲಿ ತೋರಿಸುವನು ಎನ್ನ ಪರಾಕ್ರಮದ ರೀತಿ ಅವನ ಮುಂಬಾಕಿರದ ಒಂದು ಭಾರತಿ ಮೂರು ಕೈ ಬೆಳೆದಿದೆ ಹಾಕುತ್ತೆ ಅಲ್ಲ ಅದು ಬೇಡ. ಈ ಬಬ್ರುವಾನಂಬ ಮಾರಿಗೆ ದುಕ್ತಾದಿರ ಪೂರೈಸದ ಯಜ್ಞದ ಗಾಚಾರ ಅಯ್ಯೋ ಋಷಿಕೇತು ಚಂದ್ರವಂಶಕ್ಕೆ ನೀನೇ ಮಗನೆಂದು ಧರ್ಮರಾಯನು ನಂಬಿದ್ದನಲ್ಲ. ಕಂದನಾದ ಅಭಿಮಾನ್ಯನು ವೀರ ಸ್ವರ್ಗ ಹೋದ ಮೇಲೆ ನಿನ್ನನ್ನು ನೋಡಿ ಆನಂದಿಸಿದ್ದನಲ್ಲ. ಅಭಿಮಾನ್ಯನಿಗೆ ಕೈಗಳಿಲ್ಲದ ವೇಳೆಯಲ್ಲಿ ರಥಚಕ್ರಗಳಲ್ಲಿ ಕೈಗಳು ತೂರಿಸಿ ಗಿರ್ರನ್ನು ತಿರುಗಿಸಿ ಕುರುವಂಶ ನಾಶನವಂ ಮಾಡಿ ಯಮಪಟ್ಟಣವಂ ಸೇರಿದನು. ಅದರಂತೆ ನೀನು ಕೂಡ ರುಂಡವಂ ಬಿಟ್ಟು ಮಂಡಲಿಂದಲೇ ಮಣಿಪುರಾಧೀಶನ ಸೈನ್ಯವೆಲ್ಲ ದಿಕ್ ಪಲಾಯನ ಮಾಡಿರುವಿಯಾ. ನಮ್ಮೆಲ್ಲರಿಗೆ ದುಃಖವನ್ನಿಟ್ಟು ಓದಿಯ ಸುತನೇ ಋಷಿಕೇತನೇ. ಹೊಳಿರಿಯಲ್ಲ ಈಗ ಅಂಡಿವೆ ಗಂಡ ತತ್ತದಂಡಿ ಅಂತ ಮುಖ ಮಂಡಲವಂ ಗೋಳಾಡಿಕೊಂಡು ಋಷಿಕೇತನ ರುಂಡವಂಕರ ಮಂಡಲಾದಿ ಬಿಡಿದು ನಮೋ ಮಂಡಲ ಧ್ವನಿಗೊಳ್ಳುವಂತೆ ಯಾಕೆ ಯತನಗೊಂಡಿರುವೆ? ಹಳಿರಿಯೇ ಗಂಧ ಕಲಿಗಳಿಗೆ ಗಂಡ ಪ್ರಚಂಡನನ್ನವದು ಈಗೆಲ್ಲಾರದ ಮನಗೊಂಡಿರುವಿಗ ಎಲಯ್ಯ ಚುನ ಮುಖವನ್ನು ಮೇಲಕ್ಕೆ ಎತ್ತಿ ನೋಡು ಪದಗುಣ. ನನ್ನ ದಂಡನ ಎದಗುಂಡಗಳವಂ ಕಣ್ಣಗಳಿಗೆ ದಿವ್ಯತರವಾದ ಕೋರ್ಕಣಗಳಿಂದ ನನ್ನ ಸಿರಂಗಳವಂ ತುಂಬಿ ದಂಡಿಗಾಗಿ ಸಾಲಂಗಡಿಗಿಟ್ಟಿರುವನು ನೋಡು. ಗೋತಂಗಡಿಗಮ್ಮ ಕೋದಂಡವೊಮ್ಮಿಡದು ಸುತ್ತ ಕೋಮಟನಿಗೆ ಹುಟ್ಟಿಂದರಲ್ಲದೆ ನಿಮ್ಮವಿಂಥ ವೀರರುಂಡಗಳವಂ ಚೆಂಡಾಡಿದ್ದು ಪಾರ್ಥ ತಿಳಿಗಿತೆ ನಾನು ಜನ್ಮಿಸಿದ ಅರ್ಥಯಂ ಎಲೈ ಕಿರೀಟಿ. ಈ ಬಡ ಕೋಮಟಗನ ಸಂಬಂಧದ ಒನೆಯಲ್ಲ ಬಂಡವಾಳದ ಪಟುತ್ವ ಸತ್ವಕ್ಕೇನು ಕಡಿಮೆನಿಲ್ಲ. ಇದು ಎನ್ನ ತೂಕದ ಕಲ್ಲ ಗುಂಡಗಳಿಂದ ನಿನ್ನ ರುಂಡವಂ ಕಾಗನ ಮಂಡಲದಲ್ಲಿ ಮೆರೆಯುವ ಹೋದರ ಪಟ್ಟಣಕ್ಕೆ ಹೋದರ ಪಟ್ಟಣಕ್ಕೆ ಇಲ್ಲವಾದರೆ ಪುಂಡಾರೀಸನ ಪಟ್ಟಣಕ್ಕೆ ನಮ್ಮ ಮಾರಾಟಕ್ಕೆ ಕಣಗಿಸಿ ಬಿಡುವುದು. ಬಾಳಿದ ಎಂಟರಾಯರಿಗೆ ಕಂಡ ಅಭಿಮಾನ್ಯವೊಂದು ಅವರನ್ನು ಕಡಿಗಿವನು. ತೆಗೆದುಕೋ ಕಾಲ ಸಂಚಗಾರ ಕೊಟ್ಟ ಮೇಲೆ ಉಭಯರು ವ್ಯಾಪಾರ ಎಲ್ಲವಂದರೆ ಬಹುಮಾತಗಳಲ್ಲದೆ ಒಂದೇ ಮಾತಿನ ನಡೆ ನಿಮ್ಮಂಥ ವೀರಾದ ವೀರರು ಕೊಂಡಿದ್ದರು.
ಭಾವವಂ ಪಡಿಗದಿದ್ದರು ಎನ್ನಗೆ ತೃಪ್ತಿ ಆಗಲಾರದು. ಅದಕ್ಕಾಗಿ ಭೂಭರವಾದ ನಿನ್ನ ರುಂಡವಂ ಯಾವ ದರಕ್ಕೆ ಕೊಡುತ್ತೆ ಹೇಳು. ಇಲ್ಲವೇ ನಿನ್ನ ದೇಹವನ್ನಾದರ ಒಪ್ಪಂದಕ್ಕೆ ಕೊಡ್ತೀಯ? ಇಂಥ ಚಿಲ್ಲರ ವ್ಯಾಪಾರದಿಂದ ಏನು ಪ್ರಯೋಜನವಿಲ್ಲವೊಂದು ಹೋಗಿ ವ್ಯಾಪಾರವನ್ನು ಕೈಗೊಂಡಿದೀಯ. ಏಟಿಎಂ ದನವಂ ಗಳಿಸಿ ಇಂಥ ಶೋಭಾನಕರಗಳಿಗೆ ಹುಚ್ಚನಾಗಿಯೋ ಪರೀಕ್ಷಿಸವರಿಗೆ ಚೆನ್ನಾಗಿಯೋ ಹುಚ್ಚನಂತೆ ಹೋದ್ರೆ ಬೇಡ ತರಂದಯ ಬಿಡ ಬಿಡಿ ಮನಸ್ಸಿನ ಸಂಶಯ. ಒಂದು ಮಾತಾಡು ಎಲ್ಲ ಜನಪತಿಯ ಬಡ ಪಾಲನೆ ಒಡಗನೊಂದು ತಡದರೆ ಇಂಥ ಬಿಡುಗಡೆಗಳನ್ನು ಮಾಡಿವಿಯಾ? ಸಹಜವಾಗಿ ನಿನ್ನನ್ನು ಗುಬ್ಬಿಯ ಬಾಯಿ ಬಿಟ್ಟಂತ ಬಿಡುವಾಗ ಮಾಡಿದರೆ ಎಷ್ಟು ಸಮರಾರು ಸ್ವಲ್ಪ ತಾಳಲೆ ಆದ ಮನೆ ಮಾಡುವ ಕಡ ಭಯಂಕರನೆದುರಿಗೆ ಕೊಚ್ಚೆಷ್ಟವ ಮಾಡಿವಿಯಾ? ಅಷ್ಟು ಸಾದ ನಿನ್ನನ್ನು ಸಂಹರಿಸಿದರೆ ಶಿಶಿ ಎತ್ತಿ ಬರವದಂದು ಇದುವರೆಗೂ ಕಾದೆನು. ಇನ್ನು ಅದನ್ನು ಲೆಕ್ಕಿಸದೆ ಈ ಕರ್ಕಸಮಾದ ಬಾಣಗಳಿಗೆ ಏನು ಬೊಗಳುವಿಗೆ ಬಾಳ ನೋಡೆನ್ನು ಸೆರಜಾಳ. ನಿವಾದ ಕೌತಕರಂಬರ ಕರ್ತನನ್ನು ಕೆಳಕ್ಕಿದನೆಂದ ಎಲೈ ಭಂಡ ನಿನ್ನ ಪರಾಕ್ರಮವು ಹೇಗೆ ಮಾಯಾಗಿರುವುದು ನೋಡು. ಸಹಜವಾಗಿದೆ ಹೇಳುವನಲ್ಲೇ ಬೆಷ್ಟ. ಅದು ಏನಲ್ಲೇ ಮೂರ್ಖ. ನಮ್ಮ ತಾಯಿಯಾದ ಚಿತ್ತಾಂಗಿದೇವಿ ಎಂಬ ಸಾಧು ಮಣಿಗನ್ನು ಎಲೈ ಮಹಾಂಗನ ಕಾತಿ ಸಮಾಜ ಪುರಸ್ಕಾರ ಉತ್ತಮನ ಸಮಾಜ ನಾನು ಹೂಡಿದ ಬಾಣದ ಭೀತಿಗೆ ನೀನು ನಿನ್ನ ಬಾಣವು ಕದನ ನಡುಗುವ ಅರ್ಜುನ ದ್ರೌಪದಿ ರಮಣ ಎಂದಿಗೆ ತೀರಿತು. ಈ ಭೂಮಿ ಮೇಲೆ ನಿಮ್ಮ ಗುಣ
ಆಕಾಶವಾಣಿ ಜ್ವಾಲ ಅಜೇಂದ್ರೇಶ್ವರಿ ಹೃದಯೇಶ್ವರ, ನಾನು ಮಾಡಿದ್ದು ಮಾನವದ ರೀತಿಯ ಅರ್ಜುನನಿಂದ ಯುಕ್ತಿ ಶಕ್ತಿ ಭಕ್ತಿಗಳಲ್ಲಿ ನನ್ನ ಸರಿಸಮನಾದವರು ಈ ಲೋಕದೋಳೆಲ್ಲವನ್ನು ಹೊಳಕೊಳ್ಳುತ್ತಿದ್ದನಲ್ಲ ಅಂತ ವೀರಾದಿ ವೀರನ ಕಥೆ ಏನಾಗಿತ್ತು ರುಕ್ಮಣಿ? ಮೋಹದ ಅರಣ್ಯ ಶ್ರೀಹರಿ ಏನು ಹೇಳ್ತೇನೆ ನಿನ್ನ ಮಾತು ನಂಬಬೇಕೇ ನಾನು? ಇದೆಲ್ಲ ನಿನ್ನ ಲೀಲೆ ಅಲ್ಲವೇ? ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಏತಕ್ಕೆ ನುಡಿದಿಲ್ಲ, ಏತಕ್ಕೆ ನುಡಿದಿಲ್ಲ. ಪ್ರಿಯಾ, ಪ್ರಿಯಳೇ, ಕಾಂತ, ಕಾಂತೆ, ನನ್ನ ಅಣ್ಣನನ್ನು ಈ ರೀತಿ ನಿಂದಿಸಿ ಅವಮಾನ ಮಾಡೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಹೌದು ರುಕ್ಮಣಿ, ಈ ನಿನ್ನ ಮಾತನ್ನು ನಾನು ಸರ್ವತ ಒಪ್ಪಲಾರನು ಕಾಂತ ಗುಣವಂತ. ಹೌದು ರುಕ್ಮಣಿ, ಪಾರ್ಥನ ನನ್ನನ್ನ ತಟ್ಟ ಶಕ್ತಿಯಿಂದ ಒಂದು ಗರ್ವಪಟ್ಟಿದ್ದಾನು. ಈಗ ಪ್ರಮಿಳಿಯ ತನ್ನ ಶಕ್ತಿಯಿಂದ ಅರ್ಜುನನನ್ನು ಸೋಲಿಸಲು ನಾನು ಆಗ ಆಕಾಶವಾಣಿ ದ್ವಾರ ಪ್ರಮಿಳಿಯನ್ನು ಸಂತೈಸಿ ಅರ್ಜುನನನ್ನು ಗೆಲ್ಲುವ ರೀತಿ ಮಾಡಿದ್ದು. ಅರ್ಜುನನ ಶಕ್ತಿಯಿಂದ ಪ್ರಬಲ ಸತ್ಯವಂತರೊಂದು ವ್ಯರ್ಥವಾಗಲಿಲ್ಲವೇ? ಮುಕ್ಕಣ್ಣನನ್ನು ಯುಕ್ತಿಯಿಂದ ಗೆದ್ದು ಎಕ್ಕೋಚಿದ ಒಬ್ಬ ಹೆಣ್ಣಿಗಾಗಿ ಸೋತು ಅವ ಮಾನಿತನಾಗಲಿಲ್ಲವೇ ಪ್ರಾಣಸಖಿ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳುವನ ಕೇಳು. ಮೂರು ಲೋಕದ ವೀರಾದಿ ವೀರನಾದ ನಮ್ಮಣ್ಣನ ಒಂದು ಹೆಣ್ಣಿಗೆ ಸೋಲಬೇಕಾದರೆ ಇದು ನಿನ್ನ ಮರ್ಮವೆಂದು ನಾನು ಸರಿಯಾಗಿ ಬಲ್ಲೆ. ಈ ನಿನ್ನ ಲೀಲೆಯನ್ನು ನನ್ನ ಅಣ್ಣನ ಮೇಲೆ ತೋರಿಸಬೇಡೆಂದು ಬೇಡಿಕೊಳ್ಳುವೆನು. ಶ್ರೀಹರಿ ಭಕ್ತೋದ್ಧಾರಿ. ಹೇಳು. ಕಣ್ಣು ಯಾರಿಗೆ ಬರುವುದು
ತಂಗಿಗೆ ಆದ ನೀನು ಹೆಚ್ಚುಳ ಮಾಡಲಿಕ್ಕೇ ಬೇಕು. ಮಗನಾದ ಬೊಬ್ಬುರುವಾನನು ತನ್ನ ಶಕ್ತಿಯ ತಡೆಯಲಾರದೆ ಈ ಭೂಮಿಯವರು ಹೊರ ಬಿದ್ದಂತೆ ಬಿದ್ದಿರುವರು. ನಿಮ್ಮ ಅಣ್ಣನ ರುಂಡಗಳನ್ನು ತುಂಡು ತುಂಡು ಹಾಯ್ದಿರುವುದು ನೋಡಿ ಪ್ರಾಣ ಸಖಿ. ಶ್ರೀಹರಿ, ಮನೋಹರಿ, ಏನು ಹೇಳುತ್ತಿರುವೆ ನೀನು? ನಮ್ಮ ಅಣ್ಣನ ನಿನ್ನ ಮಿತ್ರನಲ್ಲವೇ? ಅವನನ್ನು ಎಡೆಬಿಡದ ಕಾರಣವನೇ ನೀನು. ನೀನೇ ಈ ರೀತಿ ಕಳ್ಳ ಮನಸ್ಸು ಮಾಡಿ ಮೌನವಾಗಿ ಕುಳಿತುಕೊಂಡರೆ ನಮ್ಮ ಅಣ್ಣನ ಗತಿ ಏನು? ನಿನ್ನ ಹಠವನ್ನು ಬಿಟ್ಟು ಎನ್ನಣ್ಣನಿಗೆ ಪುನರ್ಜನ್ಮವನ್ನು ನೀಡೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಕಾಂತ ಗುಣವಂತ. ಆತುರ ಪಡಿಬಾರ ರುಕ್ಮಣಿ. ನಿಮ್ಮ ಅಣ್ಣನ ಕಾಪಾಡಲು ನಾನು ಇರುವೆನು. ನಿನಗೆ ಬಂದು ಭಯವೇನು? ಈ ಸೃಷ್ಟಿಯೊಳಗೆ ಗರ್ವಿಷ್ಠರಾದವರನ್ನು ಸನ್ಮಾರ್ಗ ವಾರ್ತಕನಾಗಿ ಮಾಡುವುದು ಈಗ ನನ್ನ ಕರ್ತವ್ಯ ಹೇಗಿರುವುದು ಕೇಳು. ಬೊಬ್ಬುರುವಾರನಿಗೆ ಅರ್ಜುನನನ್ನು ಮಾಡಿದ ಸಂಗತಿ ತನ್ನ ತಾಯಿಯಾದ ಉಲಿಪಿ ಚಿತ್ರ ಎಂದು ತಿಳಿಸಿದರು. ಅದಕ್ಕೆ ಮಹಾಸಾಧ್ವಮಣಿಯವರನ್ನು ನನ್ನನ್ನು ಪ್ರಾರ್ಥಿಸಿ ಅದೇ ಬೊಬ್ಬುರುವಾರನಿಗೆ ನಾಗಲೋಕದ ಮಣಿಯನ್ನು ತರಲು ಆಜ್ಞಾಪಿಸಿರುವರು. ಈ ಚಕ್ರದಿಂದ ಮಾಯವಾದ ಅರ್ಜುನನ ರುಂಡವು ತರಿಸಿ ಅರ್ಜುನ, ಋಷಿಕೇತ, ಪ್ರತಿಮಾ ಮೊದಲಾದವರನ್ನು ಬದುಕಿಸಲು ನಾನು ಯಾತ್ರೆ ಮಾಡುವೆನು. ನೀನು ಸಮದಳನಾಗುತ್ತೇನೆ. ತರವರು. ಅಷ್ಟರೊಳಗೆ ನಾವು ಅಲ್ಲಿಗೆ ಸೇರಬೇಕು. ಧರ್ಮರಾಜನನ್ನು ಶಾಂತಿಪಡಿಸಿ ನಿಲ್ಲುವುದೇ ಜರುಗುವುದಾಗಿ ಹೇಳಿ ಕುಂತಿ ಭೀಮಾದಿಗಳೊಂದಿಗೆ ಮಣಿಪುರಕ್ಕೆ ಹೊರಡುವೆನು. ರುಕ್ಮಣಿ ಮತ್ತೊಂದು ಲಾಲಿಸು. ಶಕ್ತಿ ಶಕ್ತಿಗಳಲ್ಲಿ ನಿಮ್ಮ ಅಣ್ಣನಾದ ಬಂಧಿತನಾಗಿರುವನು. ಇನ್ನ ಶಕ್ತಿಗಳು ಮೈರತ್ವದವರಿಗೆ ಅರ್ಜುನ ನಾನು ಖುದ್ದು ಹೋಗಿ ಅದಕ್ಕನಿಲ್ಲ. ಈಗ 8ನೇ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸಿಕೊಂಡಿರುವನು. ಭೈರತ್ವದ ಬಳಿಗೆ ಅರ್ಜುನ ನಾನು ಖುದ್ದು ಹೋಗಿ ಅವನು ನಿಶ್ಚಲ ಭಕ್ತಿಯಿಂದ ಪರೀಕ್ಷೆಯನ್ನು ನೋಡು. ಅರ್ಜುನನಿಗೆ ಇದ್ದ ಗರ್ವವನ್ನು ಅಡಗಿಸಿ ಸದ್ಧರ್ಮವರ್ತಿಂದ ಸಂಸಿದ್ಧನಾಗಿದ್ದನು. ನೀನು ಅಂತಃಸ್ಪುರಕ್ಕೆ ತೆರಳು, ನಾನು ಮಣಿಪುರಕ್ಕೆ ಹೊರಡುವುದೇ. ರುಕ್ಮಣಿ, ನಿನ್ ನಿಶ್ಚಯಂತೆ ಆಗ್ಲಿಕ್ಕಂತ
ಕಂದನಾದ ಬಬ್ರುವಾಹನ, ಆಹೋ ಅಮ್ಮಯ್ಯ, ಒಮ್ಮೆ ತಮ್ಮಲೆ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ ಕಂದ ನೀನು. ಯಾತಕ್ಕೆ ಮಾಡಿರುವನಮ್ಮಯ್ಯ? ಕಪ್ಪವನ್ನು ಕೊಟ್ಟು ತಂದೆಯನ್ನು ಅರಮಂಡಲಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದರೆ ತಂದೆಯೊಡನೆ ಯುದ್ಧವನ್ನು ಮಾಡಿ ರಣರಂಗದಲ್ಲಿ ಹೆಣವಾಗಿ ಮಲಗಿಸಿ ನಮ್ಮನ್ನು ರಂಡೆತನಕ್ಕೆ ಗುರಿ ಮಾಡಿದೆಯಲ್ಲ ಪುತ್ರ ಕೋಮಲ ಗಾತ್ರ. ನಿಮ್ಮ ಆಜ್ಞೆ ಪ್ರಕಾರ ಪುಂಡರೀಚನಿಂದ ಹೋಗಿ ತಾತನಾದ ಆದಿದೇಶದಿಂದ ಮೊಂಡಾದ ರುಂಡಕ್ಕೆ ಸಂಜೀವನ ಬಳಿಯನ್ನು ತಂದು ಅದರ ಜನಗಳನ್ನು ಮಾತನಾಡುವುದೇ ಜನನೇ ಮಾಡಿದೆ. ಕಂದ, ಅಮ್ಮಯ್ಯ, ಅಯ್ಯೋ ನಿಮ್ಮ ತಂದೆಯರನ್ನ ಎತ್ತಲು ಮಾಯವಾಗಿ ಹೋಗಿರುವುದಲ್ಲ. ನೀನು ಸಂಜೀವನ ಮನೆಯನ್ನು ತೆಗೆದುಕೊಂಡು ಬಂದರೆ ಪ್ರಯೋಜನವೇನಿರುವುದು ಪುತ್ರ ಕೋಮಲ ಗಾತ್ರ. ಯಾತಕ್ಕೆ ಅಮ್ಮಯ್ಯ? ಅಮ್ಮ ಮಾತಿಯವರ ಕುಮಾರ, ಬಿಡುಗಣ್ಣಾದಿನ ತನದ ಯುದ್ಧವಂ ಕೊಡುವ ನಿನ್ನ ಮಗನು ಸಂಬಂಧವನ್ನೇ ಹೇಗೆ? ಹೌದು ಅಮ್ಮಯ್ಯ. ಕಂದ, ಚತುರ್ದಶಭುವನ ಮಂಡಲದಲ್ಲಿ ಪರಮೇಶ್ವರನ ಕಂಠದ ಮ್ಯಾಲಿರಲಿ, ಸೂರ್ಯ ಕಿರಣದಲ್ಲಡಿಗಿರಲಿ, ಈ ಪಾತಾಳ ಲೋಕದಲ್ಲಿರಲಿ, ನಿಮ್ಮ ಪಾಠದ ದರ್ಶನವು ಆಶೀರ್ವಾದಂದಿರಲಿ. ಕ್ಷಣ ದೋಷ ತಂದು ಒಪ್ಪಿದನ ಅರ್ಜುನನಾಗಿ ನಿನ್ನ ಪಾದದಾಣೆ. ಯಾಕಂದರೆ ಯಾತಕ್ಕೆ ನಾರಾಯಣ? ನಿಮ್ಮ ತಂದೆಯ ಶಕ್ತಿಗಿಂತಲೂ ಅಧಿಕ ಶಕ್ತಿಯೋಳಿಲ್ಲವೆಂದು ಬಂಧೂರ ಮಾದ ಭರತನಾಗಿದ್ದನು. ಈಗ ಅವನ ಶಕ್ತಿಯೇ ಕುಂದಿ ಹೋಗಿತು. ಅರ್ಜುನನನ್ನು ಭಂಗಿತನಾಗಿರುವನು. ಅಲ್ಲದೆ ಈ ಲೋಕದ ಜನರಿಗೆ ಮನನಾಗಬೇಕೆಂದು ಜಗದಾಟವಾಡಿ ತೋರಿಸಿದ್ದು. ಅರ್ಜುನನ ಮುಂಡವು ತರಲು ನಿನ್ನಿಂದ ಸಾಧ್ಯವೇ ಇಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ನಾರಾಯಣ? ನಿನ್ನ ಶಕ್ತಿಗೆ ನಾನು ಮೆಚ್ಚಿದೆ. ಬಲ 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 ಪರಮಾತ್ಮ. ಈ ನನ್ನ ಸುವರ್ಣ ಚಕ್ರದಿಂದ ರುಂಡವನ್ನು ತರಿಸಿ ಬಬ್ರುವಾಹನನು ಭಾರತ ಯುದ್ಧದಲ್ಲಿ ತಮ್ಮ ತಂದೆಯಾದ ಭೀಷ್ಮನನ್ನು ಅತಿಗೊಳಿಸಿದೆಂಬ ಯತಿಯು ತಾಳಲಾರದೆ ಪಾತಾಳ ಗಂಗಿ ಶಾಪದಿಂದಲೇ ಸರ್ಪಸ ಶಾಪದಿಂದಲೇ ಅರ್ಜುನನ ರುಂಡವು ಕಂಡ್ರಿ ಸಲ್ಪಟ್ಟಿತು. ದುರ್ಬುದ್ಧಿ ದುರ್ಗಿಯರಾದ ಕರ್ಕಟ ಜಲದಿಂದ ರುಂಡವನ್ನು ತೆಗೆದುಕೊಂಡು ಹೋಗಿರುವರು. ತ್ರಿಮೂರ್ತಿಗಳ ಒಂದಾಗಿ ಕೇಳಿದರೆ ಆ ರುಂಡವನ್ನು ಕೊಡಲಾರರು. ಯಾತಕ್ಕೆ ಕೊಡಲಾರರು ನಾರಾಯಣ? ಈ ನನ್ನ ಸುಧರ್ಮ ಚಕ್ರದಿಂದ ರುಂಡವನ್ನು ಬರುವುದು ನೋಡು. ಮಾಧವ ಮಧುಸೂದನ, ಬಬ್ರುವಾಹನ, ನಿನ್ನ ಅಪರ ಶಕ್ತಿಗೆ ಏನೆಂದು ವರ್ಣಿಸಲೇ? ಓಹೋ ನಾಟಕ ಸೂತ್ರಧಾರಿ, ನಿಮ್ಮ ಶಕ್ತಿ ಒಳಗೆ ನಮ್ಮ ಶಕ್ತಿ ಎಷ್ಟಿದ್ದವು? ಇದು ಆದಿಶೇಷದಿಂದ ಮಣಿಯನ್ನು ತಂದು ನಿನ್ನ ಪಾದದ ಮೇಲೆ ಇಡುತ್ತೇನೆ. ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡು ಮಾಧವ, ನಿನ್ನ ಲೀಲೆ ಆಗಾದವ. ಎಲೈ ಬಬ್ರುವಾಹನ ಉಲಿಪಿಚಿತ್ರಾಂಗೆರೆ, ಇದೆಲ್ಲ ಕಾರ್ಯವು ಅರ್ಜುನನಿಗೆ ಬಂದ ಶಾಪದಿಂದಲೇ ಜರುಗಿತ್ತು. ಇನ್ನೂ ಈ ಶಾಪ ಘೋಷಣಾಗಿದೆ. ಅಳಿಯನು ಎದೆಯ ಮೇಲಿಟ್ಟು ರುಂಡವನ್ನು ಅಡಗಿಸುವನು. ಅಲ್ಲದ ಋಷಿಕೇತ ಪ್ರತಿಮೆಗಳಿರ ರುಂಡಗಳನ್ನು ಅವರವರ ಮಂಡಿಯ ಮೇಲಿಡುವನು. ತಾವೆಲ್ಲರೂ ಜಗನ್ಮಾಯ ಶ್ಯಾಮ ಮೂರ್ತಿಗಳನ್ನು ಪ್ರಾರ್ಥಿಸಿರಿ. ನಮೋ ನಮೋ ಕೃಷ್ಣ ಪರಮಾತ್ಮ. ಯುದ್ಧವೀರರೇ, ಬಬ್ರುವಾಹನ
ಭಕ್ತನಾದ್ದರಿಂದ ನಿನ್ನನ್ನು ಜಯಿಸಿದ್ದು ಇದಕ್ಕೆ ನಾನು ಸಾಕ್ಷಿ ಹೇಳಬಹುದು. ಎರಡನೇ ಸಾಕ್ಷಿಯಿಂದ ನಿನ್ನ ಸಂಶಯಗಳನ್ನು ಬಿಟ್ಟು ಏಕ ಮನಸ್ಸಿನಿಂದ ಮತ್ತು ಸುಖ ಪುರಾಣನೆಂದು ಹೋಗಿ ನೀವಾಗಿರು. ನಿಯಮಿತಿ ಸರಿಯಾಗಿ ಅರಳೋದಯವಾದ ಕೂಡಲೇ ಅದಕ್ಕೆ ಮುಂಚೆ ಕುದುರೆಯಿಂದ ಹೋಗಿ ಕಪ್ಪು ಕೈಗೋಣ. ಇನ್ನು ತಡ ಮಾಡದೆ ಹೊಡಿರೈ ರಣಸೂರರೇ. ನಿನ್ನ ಇಷ್ಟದಂತೆ ಆಗಲಿ ಪರಮಾತ್ಮ. ಕಾಯಲಿ